ಅಧಿವೇಶನಕ್ಕಾಗಿ ಹಣ ವಸೂಲಿ ಮಾಡ್ತಿದ್ದಾರಾ? ಸಚಿವರು ಅಧಿಕಾರಿಗಳ ಆತಿಥ್ಯಕ್ಕೆ ಹಣ ವಸೂಲಿನ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಆರೋಪದ ಜೊತೆಗೆ ಒಂದು ವಿಡಿಯೋವನ್ನ ಕೂಡ ಈಗಾಗಲೇ ಅವರು ಹರಿಬಿಟ್ಟಿದ್ದು ಅಧಿವೇಶನಕ್ಕಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇಲ್ಲಿ ಸಚಿವರು ಅಧಿಕಾರಿಗಳ ಆತಿಥ್ಯಕ್ಕೆ ಹಣ ವಸೂಲಿಯ ಅನ್ನುವಂತಹ ಆರೋಪ, ಇಲಾಖಾವಾರು ಹಣ ಸಂಗ್ರಹಕ್ಕೆ ಸೂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಬಕಾರಿ, ಕಂದಾಯ, ಪೌರಾಡಳಿತ ಇಲಾಖೆಗಳಲ್ಲಿ ವಸೂಲಿಯನ್ನ ಮಾಡಲಾಗ್ತಾ ಇದೆಯಾ? ಗೂಗಲ್ ಮೀಟ್ನಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಮಾಡಿದ್ದಾರಂತೆ. ಹಣ ವಸೂಲಿಯ ವಿಚಾರ ಚರ್ಚೆ ಆಗಿದೆ ಅನ್ನಲಾಗಿರುವಂತಹ ವಿಡಿಯೋವನ್ನ ಗೂಗಲ್ ಮೀಟ್ನಲ್ಲಿ ವಿಡಿಯೋ ರಿಲೀಸ್ ಮಾಡಿ ಆರೋಪವನ್ನು ಕೂಡ ಈಗ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಭೀಮಪ್ಪ ಗಡಾದ್ ಅವರು ಬೆಳಗಾವಿಯಲ್ಲಿ ಮಾಡಿದ್ದಾರೆ. ಒಂದ್ ಕಡೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತದಿಂದ ಊಟ ವಸತಿ ವ್ಯವಸ್ಥೆಯನ್ನ ಮಾಡಬೇಕು, ಇದಕ್ಕಾಗಿ ಪ್ರತಿ ಇಲಾಖೆಯಲ್ಲಿ ವಸೂಲಿಗೆ ಸೂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಭೀಮಪ್ಪ ಗಡಾದ್ ಅವರು ಮಾಡಿದ್ದಾರೆ. ಸಮಯದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವ ಸಚಿವರು ಗಣ್ಯಮಾನ್ಯರುಗಳ ಆತಿಥ್ಯದ ಹೆಸರಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳಿಂದ ಹಣ ವಸೂಲು ಮಾಡುತ್ತಿರೋ ವಿಡಿಯೋ ಇದು. ಗಣ್ಯಮಾನ್ಯರ ಆತಿಥ್ಯದ ಹೆಸರಲ್ಲಿ ಇಲಾಖೆಯ ಅಧಿಕಾರಿಗಳು ಹಣ ವಸೂಲು ಮಾಡ್ತಾರೆ. ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಹಣ ವಸೂಲಿ ಮಾಡಿದ್ರಿಂದ ಸುಮಾರು ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟದ್ದು. ನಮಗೆಲ್ಲ ಗೊತ್ತಿರಲಿ, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಪಶುಸಂಗೋಪನಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ್ ನಾಯ್ಕರವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ರಾಜು ಕೋಲೇರ್ ಇವ್ರುಗಳು ಸೇರಿಕೊಂಡು ಒಂದು ಗೂಗಲ್ ಮೀಟಿಂಗ್ ಮಾಡ್ತಾರೆ. ಆ ಗೂಗಲ್ ಮೀಟಿಂಗ್ದಲ್ಲಿ ಅವ್ರು ಹೇಳ್ತಾರೆ ಅಧಿವೇಶನದ ಎಸ್ಟಿಮೇಟ್ಗೆ ಎಲ್ಲ ದುಡ್ಡು ಹೇಳಿತ್ತು, ಏನು ಮಾಡಿ ಅಂತ ಹೇಳ್ತಾರೆ. ಅದು ಒಂದು ವಿಡಿಯೋ ಇದೆ. ಆ ವಿಡಿಯೋನು ಕೂಡ ಇವತ್ತು ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ. ಇವ್ರು ಏನು ಮಾಡ್ತಾರೆ ಅಂದರೆ ಇದೊಂದು ಶಾಂಪಲ್. ಇದು ಒಂದು ಅಧಿವೇಶನಕ್ಕೆ 15 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಾರಂತೆ. 15 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಅದರಲ್ಲಿ 2 ರಿಂದ 3 ಲಕ್ಷ ರೂಪಾಯಿ ಅಷ್ಟೇ ಇವರೆಲ್ಲ ಖರ್ಚು ಮಾಡೋದು ಆತಿಥ್ಯಕ್ಕೆ. ಅದರ ನಂತರ ಉಳ್ಕೊಂಡ ರೊಕ್ಕ ತಮ್ಮ ಜೇಬಿಗೆ ಹಾಕ್ತಾ ಹೋಗ್ತಾರೆ ಅಂತೇಳಿ ಒಂದು ಪಶುಸಂಗೋಪನಾ ಇಲಾಖೆಯಿಂದ ನಮಗೆಲ್ಲ ಇದರಲ್ಲಿ ಬರೆದು ಹಾಕಿದ್ದಾರೆ. ಎಲ್ಲ ಮಾಹಿತಿ ಆ ಪ್ರಕಾರ ಸಿಡಿನೂ ಕೊಟ್ಟಿದ್ದಾರೆ ನಮಗೆಲ್ಲ. ಇದು ಕಡಿವಾಣ ಹಾಕಬೇಕು. ಮಾನ್ಯ ಸಭಾಧ್ಯಕ್ಷರುಗಳು ವಿಧಾನಸಭೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಗಣ್ಯಮಾನ್ಯರ ಅಧಿಕಾರಿಗಳ ಆತಿಥ್ಯದ ಹೆಸರಿನಲ್ಲಿ ಇಲ್ಲಿ ಹಣ ವಸೂಲಿಯನ್ನ ಮಾಡಲಾಗ್ತಾ ಇದೆಯಾ? ಈ ಒಂದು ಆರೋಪವನ್ನ ಈಗಾಗಲೇ ಭೀಮಪ್ಪ ಗಡಾದ್ ಅವರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಇರುವಂತಹ ಅಂಶಗಳು ಏನೇನು? ನವಿತಾಜನ್, ಪ್ರಮುಖವಾಗಿ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮಾಡ್ತಾರೆ. ಇದಕ್ಕಾಗಿ ಸರ್ಕಾರ ಕಳೆದ ಅಧಿವೇಶನಕ್ಕೆ 24 ಕೋಟಿಯಷ್ಟು ಖರ್ಚು ಮಾಡಿತ್ತು. ಇದಾಗಿಯೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ಹಣವನ್ನು ವಸೂಲಿ ಮಾಡ್ತಾರೆ. ಅಧಿವೇಶನಕ್ಕೆ ಬರುವಂತಹ ಅತಿಥಿಗಳು ಮತ್ತು ಅಧಿಕಾರಿಗಳಿಗೆ, ಸಚಿವರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹಣ ವಸೂಲಿ ಮಾಡ್ತಾರೆ ಅಂತಕ್ಕಂಥ ಆರೋಪಗಳು ಅನೇಕ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಆದರೆ ಈಗ ಅದಕ್ಕೆ ದಾಖಲೆ ಸಿಕ್ಕಿರ್ತಕ್ಕಂಥದ್ದು. ಪಶುಸಂಗೋಪನಾ ಇಲಾಖೆ ಒಂದರಲ್ಲೇ ಸುಮಾರು 15 ಲಕ್ಷ ಹಣವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವತಃ ಗೂಗಲ್ ಮೀಟ್ನಲ್ಲಿ ಮಾತನಾಡುವಂಥ ವಿಡಿಯೋ ಈಗ ಲಭ್ಯವಾಗಿದೆ. ಈ ಒಂದು ವಿಡಿಯೋದ ಆಡಿಯೋ ಟೆಸ್ಟ್ ಅನ್ನು ಕೂಡ ಭೀಮಪ್ಪ ಗಡಾದ್ ಮಾಡಿರ್ತಕ್ಕಂಥದ್ದು. ಈ ಎರಡೂ ವಿಡಿಯೋ ಮತ್ತು ಆಡಿಯೋಗಳನ್ನು ಇಟ್ಕೊಂಡು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರನ್ನು ಕೊಡಲಾಗಿದೆ. ಪ್ರಮುಖವಾಗಿ ಆರೋಪಗಳಿರ್ತಕ್ಕಂಥದ್ದು ಏನು ಅಂತಂದರೆ, ಸಚಿವರು ಮತ್ತು ಶಾಸಕರೆಲ್ಲ ಬರ್ತಾರೆ, ಅವರಿಗೆ ಆತಿಥ್ಯ ಮಾಡಬೇಕು ಅಂತೇಳಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಮೇಲೆ ಪ್ರೆಷರನ್ನು ಹಾಕ್ತಾರೆ. ಇದು ಕೇವಲ ಪಶುಸಂಗೋಪನಾ ಇಲಾಖೆಗೆ ಮಾತ್ರ ಸೀಮಿತವಲ್ಲ. ಅಬಕಾರಿ ಇಲಾಖೆ ಆಗಿರ್ಬೋದು, ಕಂದಾಯ, ಹಾಗೆಯೇ ತಾಲೂಕು ಪಂಚಾಯಿತಿಗಳಿಂದ ಇಷ್ಟಿಷ್ಟು ಹಣ ಅಂತೇಳಿ ಹಣವನ್ನು ವಸೂಲಿ ಮಾಡ್ತಾರೆ. ಆ ಬಂದಂಥ ಹಣದಲ್ಲಿ ಅಧಿಕಾರಿಗಳಿಗೆ ಆತಿಥ್ಯವನ್ನು ಮಾಡಿಕೊಂಡು ಉಳಿದಂಥ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಳ್ತಾರೆ ಅಂತಕ್ಕಂಥ ಆರೋಪಗಳಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಿಂದ ಬರುವಂಥ ಅಧಿಕಾರಿಗಳಿಗೆ ಸರ್ಕಾರವೇ ಊಟ ಮತ್ತು ವಸತಿಯ ಸೌಲಭ್ಯವನ್ನು ಕಲ್ಪಿಸಿರುತ್ತೆ. ಆದಾಗ್ಯೂ ಕೂಡ ಅವರಿಗೆ ಭತ್ಯೆಯನ್ನು ಕೊಡಲಾಗುತ್ತೆ. ಈ ಎಲ್ಲ ವ್ಯವಸ್ಥೆ ಕಲ್ಪಿಸಿದ ಬಳಿಕೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಅಧಿವೇಶನದ ಹೆಸರಲ್ಲಿ ವಸೂಲಿಗಳು ನಡೀತವೆ. ಸ್ವತಃ ಅಧಿಕಾರಿಗಳೇ ಈ ಒಂದು ಗೂಗಲ್ ಮೀಟ್ನ ವಿಡಿಯೋವನ್ನು ಭೀಮಪ್ಪ ಗಡಾದ್ ಅವರಿಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದೆ. ಯಾಕಂದರೆ ಭೀಮಪ್ಪ ಗಡಾದ್ ಅವರಿಗೆ ಕಳೆದ ವರ್ಷವೂ ಕೂಡ ಇದೇ ಪಶುಸಂಗೋಪನಾ ಇಲಾಖೆಯಿಂದ ಭೀಮಪ್ಪ ಗಡಾದ್ ಸೇರಿದಂತೆ ಎಲ್ಲ ಮಾಧ್ಯಮಗಳು ಕೂಡ ಒಂದು ಅನಾಮಧೇಯ ಪತ್ರವನ್ನು ಬರೆಯಲಾಗಿತ್ತು. ಬಳಿಕ ಆ ಒಂದು ಪತ್ರ ಯಾವುದೇ ರೀತಿ ವರ್ಕ್ ಆಗದ ಹಿನ್ನೆಲೆಯಲ್ಲಿ ಈಗ ಯಾರೆಲ್ಲ ಎಷ್ಟು ಕೊಡ್ತಾರೆ ಅಂದರೆ ಪಶುಸಂಗೋಪನಾ ಇಲಾಖೆಯಲ್ಲಿ ಕೌ ಇನ್ಸ್ಪೆಕ್ಟರ್ ಎಷ್ಟು ಕೊಡ್ತಾರೆ ಮತ್ತು ಸಹಾಯಕರು ಪರಿವೀಕ್ಷಕರು ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಭೀಮಪ್ಪ ಗಡಾದ್ ಅವರಿಗೆ ಈ ಒಂದು ಅಧಿಕಾರಿಗಳು ಒದಗಿಸಿದ್ದಾರೆ. ತಮ್ಮ ಇಲಾಖೆಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಆ ಇಲಾಖೆ ಅಧಿಕಾರಿಗಳೇ ಒಂದು ಸಿಡಿಯನ್ನು ಮಾಡಿ
ಭೀಮಪ್ಪ ಗಡಾದ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಇದನ್ನ ಬಿಡುಗಡೆ ಮಾಡಿದರೆ, ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ವಸೂಲಿ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಜೊತೆಗೆ ಏನು ಬೆಂಗಳೂರಿನಿಂದ ಬರ್ತಾರೆ ಅವರಿಗೆ ಭತ್ತೆ ಕೊಡಿ, ಇಲ್ಲವೇ ಊಟ ವಸತಿ ಕೊಡಿ, ಎರಡರಲ್ಲಿ ಒಂದು ಕೊಡಿ, ಎರಡೂ ಕೊಟ್ಟು ಇದು ಸರ್ಕಾರಕ್ಕೆ ಏನು ಹೆಚ್ಚಿನ ಹೊರೆ ಆಗುತ್ತೆ ಅಂತಕ್ಕಂಥ ಆರೋಪವನ್ನು ಸದ್ಯ ಮಾಡಲಾಗ್ತಕ್ಕಂಥದ್ದು. ಕಳೆದ ವರ್ಷದ ಅವಧಿಗೆ ಸುಮಾರು 24 ಕೋಟಿಯಷ್ಟು ಹಣ ಬೆಳಗಾವಿ ಅಧಿವೇಶನಕ್ಕಾಗಿ ಖರ್ಚಾಗಿದೆ. ಆದರೆ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ಸಮಗ್ರ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಇರತಕ್ಕಂಥದ್ದು. ಈ ಬಾರಿಯೂ ಕೂಡ ಬೆಳಗಾವಿ ಅಧಿವೇಶನ ಆರಂಭವಾಗಿ 4 ದಿನ ಕಳೆದಿದೆ. 2 ದಿನ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನದಿಂದ ಸದನವನ್ನು ಮುಂದೂಡಲಾಗಿತ್ತು. ಆದರೆ ನಿನ್ನೆ ಇಡೀ ದಿನ ಪಂಚಮಸಾಲಿ ಹೋರಾಟ ಸದನದಲ್ಲಿ ಸದ್ದು ಮಾಡಿ ಇಡೀ ದಿನದಲ್ಲಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಇವತ್ತು ಕೂಡ ವಫ್ ಹೋರಾಟವನ್ನು ಬಿಜೆಪಿ ಕೈಗೊಂಡಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ರು ಕೂಡ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಇದರಲ್ಲೇ ಕಾಲಹರಣ ಮಾಡೋದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.